ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇದು ಫರ್ದರ್ ನೋಡೋಣ. ಈ ಥರ ಒಂದು ಪರ್ಸನ್ಯಾಲಿಟಿ ಆಯಿತಾ, ಎಲ್ಲರ ಜೀವನದಲ್ಲೂ ಇರ್ಬೋದು ಆಯಿತಾ, ಅಥವಾ ಇಲ್ಲದೇನೂ ಇರ್ಬೋದು. ಇದು ಯಾರ ಜೀವನದಲ್ಲಿದ್ದಾರೆ ನಿಮಗೆ ಗೊತ್ತು, ಓಕೆನಾ. ಇದು ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಯಾರು ಈ ಥರ ಒಂದು ನೆಗೆಟಿವ್ ಆ್ಯಕ್ಷನ್ ತೊಗೊಂಡಿದ್ದಾರೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿದೆ, ಇದು ನಿಮ್ಮ ಎನರ್ಜಿ, ಓಕೆನಾ. ಜೊತೆಗೆ ಇವರು ಯಾರದ್ದೋ ಒಂದು ಹೆಲ್ಪ್ ತೊಗೊಂಡಿರ್ಬೋದು, ನೆನ್ನೆ ಹೇಳಿಸ್ದಾಗೆ ಹೆಲ್ಪ್ ತೊಗೊಂಡಿರ್ಬೋದು, ಇಲ್ಲ ಇವರು ಮಕ್ಕಳಿರ್ಬೋದು, ಅಥವಾ ಇವರ ರಿಲೇಟಿವ್ಸ್ ಯಾರದನ್ನಾದರೂ ಹೆಲ್ಪ್ ತೊಗೊಂಡು, ಅಫ್ಕೋರ್ಸ್ ನಿಮಗೂ ರಿಲೇಟಿವೇ ಆಗಿರ್ತಾರೆ ಅವಾಗ. ರಿಲೇಟಿವ್ಸ್ ಹೆಲ್ಪ್ ತೊಗೊಂಡು ಮತ್ತು ನಿಮ್ಮನ್ನು ಅಟ್ಯಾಕ್ ಮಾಡಿರ್ಬೋದು, ಓಕೆನಾ. ಆ್ಯಂಡ್ ಇಲ್ಲಿ ಏನು ಅಂತ ತೋರಿಸಿದ್ರು ನಿನ್ನೆ, ಲೈಕ್ ಇವ್ರಿಗೊಂದು ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ ತೋರಿಸೋದು. ಅಂದರೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಇವ್ರದ್ದು. ಅದಕ್ಕೋಸ್ಕರ ಇಷ್ಟೊಂದು ನೀವು ಕಷ್ಟಪಡಬೇಕಾಯಿತು. ಅಷ್ಟು ಅಂದರೆ 2 ವರ್ಷ 3 ವರ್ಷ ಆ ಥರ ಎಲ್ಲ ಒಂದು ನೆಗೆಟಿವಿಟಿ ಮಾಡಿದರು ಅಂತ ತೋರಿಸಿದ್ರು, ಓಕೆನಾ. ಸೊ ಫರ್ದರ್ ಇನ್ನೇನು ಏನು ಇದು ನೆಗೆಟಿವಿಟಿ ಮಾಡಿದ್ರು, ಕಾರ್ಡ್ ಬಿತ್ತು. ಓ ಮೈ, ನೋಡಿ, ದೇ ಕಾನ್ಸ್ಟೆಂಟ್ಲಿ ಕನ್ವಿನ್ಸ್ ಪೀಪಲ್ ದಟ್ ದೇ ಆರ್ ದಿಸ್ ಆ್ಯಂಡ್ ದಟ್. ನೋಡಿ ಎಂಥ ಇದು ಸೇಮ್ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನೋಡಿ ಭಗವಂತ, ಆಯಿತಾ. ನಾನು ಕಾರ್ಡ್ಸ್ ನೆನ್ನೆಗೆ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ನೀವು ನೋಡಿದ್ರೆ ಮತ್ತೆ ಫರ್ದರ್ ಇದು ಹೇಳ್ತಾ ಇದ್ದಾರೆ. ಅವ್ರು ಏನಂತಂದರೆ, ಅವ್ರು ಕಾನ್ಸ್ಟೆಂಟಾಗಿ ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಯಾವ ಥರ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಕ್ಲಿಯರಾಗಿ. ಅಂದರೆ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅಂತ, ಆಯಿತಾ. ಇಂಥವ್ರಿಂದ ಬಿಡಿಸ್ಕೊಳ್ಳೋದು ಭಾಳ ಕಷ್ಟ. ಸಿಗಾಕೊಂಬಿಟ್ರೆ ಅಷ್ಟೇ ದೇವರೇ ಗತಿ, ಹರ ಅನ್ನಿಸ್ಬಿಡ್ತಾರೆ ಇವರು. ಅಂಥ ಕ್ಯಾರೆಕ್ಟರ್ ಇವರು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾನ್ಸ್ಟೆಂಟ್ಲಿ ಕನ್ವಿನ್ಸ್ ಪೀಪಲ್. ಸೊ ಇವ್ರಿಗೆ ಫ್ಲೈಯಿಂಗ್ ಮಂಕೀಸ್ ಅಂತ ಇರ್ತಾರೆ ಜನ. ಇವ್ರ ಸುತ್ತಮುತ್ತ ಇವ್ರು ಏನು ಮಾಡ್ತಾರೆ, ಫಸ್ಟಿಂದನೇ ಆಯಿತಾ ಪ್ಲ್ಯಾನ್ ಮಾಡ್ತಾರೆ ಇವರು. ಅದೇ ಪ್ಲ್ಯಾನಿಂಗ್ ಇವ್ರದ್ದು, ಯಾರನ್ನ ಅಟ್ಯಾಕ್ ಮಾಡಬೇಕು ಅವರು. ಅದು ಎಸ್ಪೆಷಲಿ ಇವ್ರು ಏನು ಅಂತಂದರೆ, ಹೇಳ್ತೀನಿ ಡೈರೆಕ್ಟ್ ಹೇಳಬೇಕಂದ್ರೆ, ಇವರು ದೇವ್ರನ್ನ ನಂಬಲ್ಲ. ಯಾರು ದೇವ್ರನ್ನ ಇದು ನಂಬ್ತಾರೆ ಆಯಿತಾ, ಕ್ವೀನ್ ಆಫ್ ಕಪ್ಸ್ ನಂಬ್ತಾರೆ ಅಂದರೆ ಇದು ನಿಮ್ಮ ಎನರ್ಜಿ ಥರ ಬರ್ತದೆ. ಬ್ಯೂಟಿಫುಲ್ ಎನರ್ಜಿ ಅಂತ ಹೇಳ್ತೀನಿ, ಓಕೆನಾ. ಇದು ನಿಮ್ಮ ಲೈಫಲ್ಲಿರ್ಬೋದು, ಅಥವಾ ನಿಮ್ಮ ಎನರ್ಜಿ ಇರ್ಬೋದು, ಅಥವಾ ನೀವು ಅನುಭವಿಸಿದ್ದೀರಾ, ತೊಂದರೆ ಪಟ್ಟಿದ್ದೀರಾ ಅಂದರೆ ಇದು ನಿಮ್ಮ ಎನರ್ಜಿ. ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಎನರ್ಜಿ ಇರುತ್ತೆ, ಆಯಿತಾ. ಇದು ಅಷ್ಟೇ. ಸೊ ಇದು ನಿಮ್ಮ ಫ್ಯಾಮಿಲಿಲಿ ಯಾರ್ದಾದ್ರೂ ಎನರ್ಜಿ ಇರುತ್ತೆ, ಆಯಿತಾ. ಯಾರು ಈ ಥರ ಟಾರ್ಗೆಟ್ ಮಾಡಿ ತೊಂದರೆ ಮಾಡಿದ್ದಾರೆ, ಅಥವಾ ನಿಮ್ಮ ಹತ್ರ ಏನಾದ್ರು ಒಂದು ಸುಳ್ಳು ಪಳ್ಳು ಹೇಳಿರ್ಬೋದು ಇವ್ರ ಬಗ್ಗೆ. ಈ ಥರ ಕಾರ್ಡ್ಸ್ ಇಟ್ಟಿರೋದ್ರಿಂದ ನಿಮ್ಗೆ ಇನ್ನೂ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹಿಂಗೆ ಇಟ್ಟಿದ್ದೀನಿ. ಸೊ ಇವ್ರು ಹೆಲ್ಪ್ ತೊಗೊಂಡು, ಅಂದರೆ ಇವರು ಏನಾದರೂ ಬಂದು ಇನ್ನೊಬ್ಬರು ಬಂದು ನಿಮಗೆ ಹೇಳಿರ್ಬೋದು ಇವ್ರ ಬಗ್ಗೆ. ಬರೀ ಸುಳ್ಳು ಪಳ್ಳು ಹೇಳಿ ರೂಮರ್ಸ್ ಹಬ್ಬಿಸಿ ಒಂದು ಅಪಪ್ರಚಾರ ಮಾಡಿ ಎಲ್ಲ ಮಾಡಿರ್ಬೋದು, ಆಯಿತಾ. ಸೋರ್ಸ್ ಎನರ್ಜಿ ಇದೆ. ಸೊ ಹಾಗಾಗಿ ಆ್ಯಕ್ಷನ್ ಅಂತೂ ಭಯಂಕರ ತೊಗೊಂಡಿದ್ದಾರೆ. ಇನ್ನೂ ಹೋಗಬೇಕು, ಡೀಪಾಗಿ ಹೋಗ್ತಾ ಇದ್ದಾರೆ. ಇದು ಯಾವ ಥರ ಹೇಳ್ತಾ ಇದ್ದಾರೆ ಭಗವಂತ ಅಂದರೆ, ಇವ್ರು ಯಾವ ಥರ ಮಾಡ್ತಾರೆ ಅಂದರೆ, ಇವ್ರಿಗೆ ಒಂದಷ್ಟು ಫ್ಲೈಯಿಂಗ್ ಮಂಕೀಸ್ ಅಂತ ಇರ್ತಾರೆ. ಲೈಕ್ ಸೊ ಏನು ಮಾಡ್ತಾರೆ ಅಂದರೆ, ರಿಲೇಟಿವ್ಸಲ್ಲಿ ಇರ್ಬೋದು, ಯಾರಾದರೂ ಇರ್ಬೋದು, ಅವ್ರು ಏನು ಮಾಡ್ತಾರೆ, ಅವ್ರನ್ನ ಒಂದು ಕಾನ್ಫಿಡೆನ್ಸಿಗೆ ತೊಗೋತಾರೆ ಫಸ್ಟು, ಆಯಿತಾ. ಇವ್ರಿಗೆ ಯಾರು ಕ್ಲೋಸ್ ಆಗಿದ್ದಾರೆ ಅವರು ಎಲ್ಲರೂ ದೂರ ಮಾಡ್ತಾರೆ. ಯಾರೂ ಇವ್ರಿಗೆ ಹತ್ತಿರ ಆಗಬಾರ್ದು, ಹತ್ತಿರದಲ್ಲಿ ಇರಬಾರ್ದು, ಆಯಿತಾ. ಆ ಥರ ಫಸ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಜೊತೆಗೆ ಇನ್ಯಾರೇ ಒಂದು ಒಳ್ಳೆಯ ಮಾತೇನಾದ್ರು ಹೇಳಿದ್ರೆ ಇವ್ರ ಬಗ್ಗೆ, ಅವ್ರನ್ನೂ ದೂರ ಮಾಡ್ತಾರೆ. ಹೇಗೆ ಅಂತಂದರೆ, ಎಲ್ರಿಗೂ ಹಚ್ಕೊಡೋದು, ಏನೋ ಒಂದು ಬರೀ ಇವ್ರ ಬಗ್ಗೆ ಸುಳ್ಳು ಹೇಳಿ 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 ಅದೇ ಒಂದು ಇದು. ಅದಕ್ಕೆ ಹೇಳಿದ್ದು ಪರ್ಸನಾಲಿಟಿ ಡಿಸಾರ್ಡರ್. ದೇ ಡೋಂಟ್ ನೋ ಹೌ ಟು ಬಿ ದೆಮ್ಸೆಲ್ಸ್. ಅವ್ರ ಪಾಡ್ಗೆ ಅವ್ರು ಹೇಗಿರಬೇಕು ಅನ್ನೋದೇ ಗೊತ್ತಿಲ್ಲ ಈ ಲೇಡಿಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಯಾರಿಗಿರುತ್ತೆ ಅವ್ರಿಗೆ, ಅವರಾಯಿತು ಅವ್ರ ಜೀವನ ಆಯಿತು ನೋಡ್ಕೊಂಡಿರೋದಿಲ್ಲ. ಇರೋದೇನೆ ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ ಮುಗಿಸೋ ಪ್ರಯತ್ನ ಅಷ್ಟೇ. ಇದು ಸತ್ಯವಾದ ಮಾತು ಬರ್ತಾ ಇರೋದು, ಆಯಿತಾ. ಅದಕ್ಕೆ ಇಷ್ಟು ಎಳೀತಾ ಇದೆ ಕಾರ್ಡ್ಸು, ಇಷ್ಟು ಸೀರಿಯಲ್ ಥರ ಬರ್ತಾ ಇದೆ, ಆಯಿತಾ. ಇವಾಗ ಇವ್ರ ಕ್ಯಾರೆಕ್ಟ್ರನ್ನ ಹೇಳಿಸ್ತಾ ಇದ್ದಾರೆ ಭಗವಂತ, ಆಯಿತಾ. ದೇ ಕಾನ್ಸ್ಟೆಂಟ್ಲಿ ಕನ್ವಿನ್ಸ್. ಅದೇ ಮಾಡೋದವರು. ಪ್ರತಿ ಸಲ ಏನು ಮಾಡ್ತಾರೆ, ಜನಗಳನ್ನ ಇಕ್ಕಟ್ಟ ಮಾಡ್ಕೋತಾರೆ, ಕೂರಿಸ್ಕೋತಾರೆ. ನೋಡಿ ಇವಾಗ ಇಲ್ಲಿ ಕಾರ್ಡ್ಸ್ ಬಂದಿರೋ ಥರ ಹೇಳ್ತಾ ಹೋಗ್ತೀನಿ, ಆಯಿತಾ. ಏನು ಹೇಳಿಸ್ತಾ ಇದ್ದಾರೆ ಹೇಳ್ತೀನಿ. ಇವಳು ಆ ಥರ ಸರಿಗಿಲ್ಲ, ಅದು ಹಾಗೆ ಹೀಗೆ ಮಾಡ್ತಾಳೆ. ಇವಾಗ ಕ್ವೀನ್ ಆಫ್ ಕಪ್ಸ್ ಅಂತ ಬಂದಿರೋದ್ರಿಂದ ಇವಾಗ ವೆರಿ ನರ್ಚರಿಂಗ್ ಒಂಥರ ಮದರ್ಲಿ ಕ್ಯಾರೆಕ್ಟರ್ ಅಂತ ಅನ್ಕೋಬೋದು, ಆಯಿತಾ. ಸೊ ಏನು ಅಡುಗೆ ತಿಂಡಿ ಮಾಡೋದಿಲ್ಲ,
ಏನೂ ಮಾಡಲ್ಲ, ಹಾಗೆ ಹೀಗೆ ಬಾಯಿಗೆ ಬಂದಂಗೆ ಸುಳ್ಳು ಹೇಳೋದು, ಏನೂ ಇಲ್ಲ, ಯೂಸ್ಲೆಸ್ ಅನ್ನೋ ಥರ. ಆ್ಯಂಡ್ ಆ್ಯಕ್ಚುಲಿ ತುಂಬ ಕ್ರಿಯೇಟಿವ್ ಆಯಿತಾ ಎನರ್ಜಿ ಇದು. ಏನೂ ಇಲ್ಲ, ಸುಮ್ಮನೆ ಮಲಗಿರೋದು, ಏನೂ ಕೆಲಸ ಮಾಡೋದಿಲ್ಲ, ಮನೆ ನೀಟಾಗಿಡೋದಿಲ್ಲ, ಏನೂ ಮಾಡಲ್ಲ. ಅಂದರೆ ಆ ಥರ ಏನು ಬೇಕಾದ್ರೂ ಹರಡ್ಬೋದು ಆಯಿತಾ, ಹರಡಿದ್ದಾರೆ ಆಯಿತಾ, ಅದೇ ಮಾಡಿರೋದು. ಇದ್ರ ಜೊತೆಗೆ ಏನಾದ್ರು ಕೆಲಸಕ್ಕೆ ಹೋಗೋ ವಿಷಯದಲ್ಲಿ ತೊಗೊಂಡ್ರೆ, ಅಥವಾ ಕೆಲಸದಲ್ಲಿ ಅಂತ ತೊಗೊಂಡ್ರೂ ಅಪ್ಲೈ ಆಗುತ್ತೆ. ಈ ಥರ ಕ್ವೀನ್ ಆಫ್ ವಾಂಡ್ಸ್ ಎಲ್ಲರೂ ಇರ್ಬೋದು, ಅರ್ಥ ಆಯ್ತಾ. ನಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಇಂಥ ಕ್ಯಾರೆಕ್ಟ್ರು ಎಲ್ಲಿ ಬೇಕಾದ್ರೂ ಇರ್ಬೋದು. ಅದಕ್ಕೆ ಈ ಥರ ಹೇಳಿಸ್ತಾ ಇದ್ದಾರೆ. ಸೊ ನಿಮ್ಗೆ ಹೆಂಗೆ ಟಾರ್ಗೆಟ್ ಅಂದರೆ, ಕೆಲಸದಲ್ಲಿ ಅಂತ ತೊಗೊಂಡ್ರೂ ಏನೂ ಗೊತ್ತಾಗಲ್ಲ, ಅರ್ಥನೇ ಮಾಡ್ಕೊಳ್ಳಲ್ಲ ನಾ ಹೇಳೋದನ್ನು ಅಂತ ಹೇಳಿ ಇವರೇ ಗ್ರೇಟ್ ಅನ್ನೋ ಥರ ಮಾಡೋದು, ಎಲ್ಲರೂ ಮುಂದೆ ತೋರಿಸ್ಕೊಳ್ಳೋದು ಆಯಿತಾ. ಜೊತೆಗೆ ಇರೋರನ್ನೆಲ್ಲ ನಿಮ್ಮನ್ನು ಎಗೇನ್ಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಎಗೇನ್ಸ್ಟ್ ಮಾಡೋದು, ಅದೇ ಕೆಲಸ ಇಲ್ಲಿ ಮಾಡಿ ತೋರಿಸ್ತಾ ಇರೋದು. ಹೇಗೆ ಅಂದರೆ ಕನ್ವಿನ್ಸ್ ಪೀಪಲ್ ದಟ್ ದೇ ಆರ್ ದಿಸ್ ಆ್ಯಂಡ್ ದಟ್. ಹೇಗೆ ಅಂದರೆ ನಾನೇ ಮಾಡೋದು, ನಾನೇ ಇದೆಲ್ಲ ನೋಡ್ಕೋಬೇಕು, ನಾನೇ ಇದೆಲ್ಲ ಮಾಡೋದು, ಅವ್ರಿಗೇನೂ ಗೊತ್ತಾಗೋದಿಲ್ಲ, ಏನೂ ಗೊತ್ತಿಲ್ಲ, ಅದು ಇದು ಅಂತ. ಅಂದರೆ ಆ ಲೆವೆಲ್ಗೆ ಹೋಗ್ತಾರೆ. ನೆಗೆಟಿವಿಟಿ ಅಂತ ಬಂತು ಅಂತಂದರೆ, ಅಂದರೆ ಹೇಟ್ರೆಡ್ನೆಸ್ ಅಂತ ಬಂದರೆ, ಒಬ್ಬರನ್ನ ಯಾರನ್ನಾರು ಟಾರ್ಗೆಟ್ ಮಾಡಿದ್ರೆ ಅಷ್ಟೇ ಕತೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ನೋಡೋಣ ಇನ್ನೇನು ಹೇಳಿಸ್ತಾರೆ ಅಂತ. ಎಸ್ ಮಾತಾ, ಪ್ಲೀಸ್ ಗೈಡ್ ಮಾಡಿ. ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅಂದರೆ, ಇವಾಗಿದು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋ ಥರನೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇವಾಗ ಇದು ನಾನು ಹೇಳಿದ್ದೀನಲ್ಲ, ಎನರ್ಜಿ ಅಷ್ಟೇ ಮಾತಾಡ್ತಿರೋದು. ಕಾರ್ಡಲ್ಲಿ ಇಲ್ಲಿ ಲೇಡಿ ಪರ್ಸನಾಲಿಟಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಸೊ ಹಾಗೆ ಅಂತ ಇದು ಜೆಂಟ್ಸ್ ಕೂಡ ಆಗಿರ್ಬೋದು ಆಯಿತಾ. ಈಗ ಇದೇ ಹಸ್ಬೆಂಡ್ ಇರ್ಬೋದು, ಇದು ವೈಫ್ ಇರ್ಬೋದು, ಅಥವಾ ಇದು ಇದು ಹಸ್ಬೆಂಡ್ ಇರ್ಬೋದು, ಇದು ವೈಫ್ ಇರ್ಬೋದು. ಸೊ ಏನಾದರೂ ಇರ್ಬೋದು, ಜಸ್ಟ್ ಎನರ್ಜಿ ಯಾವ ಥರ ಇದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮಗೂ ನಿಮ್ಮ ಲೈಫಲ್ಲಿ ನೀವೇ ಅದನ್ನು ಅನ್ವಯಿಸ್ಕೋಬೇಕಾಗತ್ತೆ, ಯಾರು ಏನು ಅಂತ. ಆ್ಯಂಡ್ ಇವರು ಕ್ಯಾರೆಕ್ಟ್ರ್ ಏನು ಅಂತ ತೋರಿಸ್ತಾ ಇದ್ದಾರೆ ಇವಾಗ ಅಷ್ಟೇ. ಇವ್ರು ಇದು ಯಾವ ಥರ ಮಾಡಿರ್ತಾರೆ ಇವರು ಅಂದರೆ, ತುಂಬ ಮುಂಚಿಂದ ಪ್ಲ್ಯಾನ್ ಮಾಡಿರ್ತಾರೆ ಆಯಿತಾ. ರೂಟ್ ವರ್ಕ್ ಅಂತ ಬಂತು ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ ಅಂತಂದರೆ ನಿಮಗೆ ಅರ್ಥನೇ ಆಗಿರಲ್ಲ. ಅವ್ರು ಬರೀ ತಲೆಯಲ್ಲಿ ಓಡೋದದೇನೆ, ಯಾವ ಥರ ಯಾರನ್ನು ಇವ್ರು ಎಗೇನ್ಸ್ಟ್ ಮಾಡಬೇಕು, ಹೇಗೆ ಇವ್ರಿಗೆ ಎಗೇನ್ಸ್ಟಾಗಿ ಮಾಡಿ ನಾನೇನು ಅಡ್ವಾಂಟೇಜ್ ಹೇಗೆ ತೊಗೋಬೇಕು, ಅಷ್ಟೇ ಮೇಯ್ನು ಆಯಿತಾ. ಆ್ಯಂಡ್ ಇವ್ರ ಹಸ್ಬೆಂಡು ಇರ್ಬೋದು, ಹಸ್ಬೆಂಡ್ ವೈಫ್ ಅಂತ ತೊಗೊಂಡ್ರೆ ಆ ಥರನೂ ಇರ್ಬೋದು ಅಂತಲೂ ಹೇಳಿಸ್ತಾ ಇದ್ದಾರೆ. ಓಕೆನಾ. ಸೊ ಅವಾಗೇನಾಗುತ್ತೆ ಅಂತಂದರೆ, ತುಂಬ ಮುಂಚಿಂದ ಪ್ಲ್ಯಾನ್ ಮಾಡಿರ್ತಾರೆ. ಇವಾಗ ಒಂದು ಹಸ್ಬೆಂಡು ವೈಫ್ ಬಗ್ಗೆ ಹೇಳ್ತಾ ಇರೋದಾಗಲಿ, ಅಥವಾ ಇವರು ವೈಫು ಹಸ್ಬೆಂಡ್ನ ಟಾರ್ಗೆಟ್ ಮಾಡಿದ್ರೆ, ಅವ್ರವ್ರ ಫ್ಯಾಮಿಲಿಯವ್ರ ಹತ್ರ ಆಗಲಿ ತುಂಬ ಮುಂಚಿಂದ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಆಯಿತಾ. ಆ್ಯಕ್ಚುಲಿ ನೆಗೆಟಿವ್ ಇವರು ಆಯಿತಾ. ಇದು ನೆಗೆಟಿವ್ ಕಾರ್ಡು ನನಗೆ ಕಾಣಿಸ್ತಿರೋದು. ಆ್ಯಕ್ಚುಲಿ ನೆಗೆಟಿವ್ ಅಂತಲ್ಲ, ವೆರಿ ಪ್ಯಾಷನೇಟ್ ಅಂತ ಆಯಿತಾ, ವೆರಿ ಸ್ಮಾರ್ಟ್ ಅಂತ. ಬಟ್ ಇಲ್ಲಿ ಬರ್ತಾ ಇರೋದು ನೆಗೆಟಿವ್ ಅಂತ ಬರ್ತಾ ಇದೆ, ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ. ಸೊ ಇವ್ರ ಬಗ್ಗೆ ಎಗೇನ್ಸ್ಟಾಗಿ ಯಾವ ಥರ ಟಾರ್ಗೆಟ್ ಮಾಡೋದು ಅಂತಂದರೆ, ತುಂಬ ಚಿಕ್ಕದ್ರಿಂದ ಅಂತ ಹೇಳಿಸ್ತಿದ್ದಾರೆ, ಗೊತ್ತಿಲ್ಲ. ಇವರು ಮೇ ಬಿ ನಿಮ್ಮ ಸಿಸ್ಟರ್ಸ್ ಇರ್ಬೋದು, ಅಥವಾ ಇವರು ನಿಮ್ಮ ಸಿಸ್ಟರ್ ಇರ್ಬೋದು, ಅಥವಾ ಇವರು ನಿಮ್ಮ ಹಸ್ಬೆಂಡ್ ಸಿಸ್ಟರ್ ಇರ್ಬೋದು, ಅಥವಾ ಇವರು ಏನಾದ್ರೂ ಇರ್ಬೋದಪ್ಪ, ನೀವು ನೋಡಿ ಯಾರು ಅಂತ. ಓಕೆನಾ. ಸೊ ನನಗೆ ಗೊತ್ತಿಲ್ಲ ಇದು ಈ ಥರ ಅಂತ ಹೇಳ್ತಾ ಇದ್ದಾರೆ. ಸಿಸ್ಟರ್ ಇರ್ಬೋದು, ಸಿಸ್ಟರ್ ಇನ್ಲಾ ಇರ್ಬೋದು, ಯಾರು ಇರ್ಬೋದು, ಅಥವಾ ಅತ್ತಿಗೆ, ನಾದಿನಿ, ತಂಗಿ, ಅಕ್ಕ, ಅಥವಾ ಯಾರಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ ಯಾರು ನಿಮ್ಮ ಲೈಫಲ್ಲಿ ಅಂತ. ಅವರು ತುಂಬ ಚಿಕ್ಕದ್ರಿಂದ ಅಂತ ಹೇಳಿಸಿದ್ರಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಫಸ್ಟಿಂದ ಪ್ಲ್ಯಾನ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ ಸಖತ್ತಾಗಿ. ಹೇಗೆ ಇವರು ಯಾರು ಇವರು ಕ್ಲೋಸ್ ಆಗಿದ್ದಾರೆ ಅವ್ರನ್ನ ಹೇಗೆ ದೂರ ಮಾಡಬೇಕು ಫಸ್ಟು. ಅಂದರೆ ಇವ್ರ ಜೊತೆಗೆ ಇಟ್ಕೋಬೇಕು ಎಲ್ಲರೂ ಆಯಿತಾ. ಒಂದು ಗುಂಪು ಥರ ಗುಂಪು ಮಾಡ್ತಾರೆ. ಇವ್ರ ಜೊತೆಗೆ ಯಾರಿದ್ರು ಎಲ್ಲರೂ ದೂರ ಆಗೋಗಿರ್ತಾರೆ. ಈಗ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ಯಾರು ಕ್ಲೋಸ್ ಆಗಿದ್ದರೂ ಒಬ್ಬರೂ ಇರೋದಿಲ್ಲ, ಆ ಥರ ಮಾಡಿರ್ತಾರೆ. ಇವ್ರು ಮಾಡಿರೋದು ಇವರು ಆಯಿತಾ. ಹೇಳಿಕೊಟ್ಟು ಮಾಡಿ ಒಂಥರ ಎಗೇನ್ಸ್ಟ್ ಆಗಿಬಿಡ್ಬೇಕು, ಎಲ್ಲರೂ ನಿಮಗೆ ಎಗೇನ್ಸ್ಟ್ ಆಗಬೇಕು ಇವ್ರಿಗೆ, ಆ ಥರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆ ಥರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತೀರಾ ಇವಾಗ ಆಯಿತಾ, ಯಾರು ಏನು ಅಂತ. ಸೊ ಅವರು ಹೇಳಿಸೋದು, ಆ ಥರ ಹೇಳೋದು ಎಲ್ಲರಿಗೂ. ನಾನು ಈ ಥರ ಆ ಥರ ಮಾಡಿದ್ರು, ನಾನು ಹಿಂಗಿದ್ದೆ, ನಾನು ಈ ಥರ ಮಾಡಿಬಿಟ್ರು ಅಂತೆಲ್ಲ ಹೇಳಿ
ನಿಮ್ಮನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಪಾಪ ಎಲ್ಲರೂ ಏನು ಮಾಡ್ತಾರೆ, ಈಗ ಯಾರೋ ಒಂದು ಎಲ್ಡರ್ಲಿ ಪರ್ಸನ್ ಹೇಳ್ತಿದ್ದಾರೆ ಅಂದರೆ ನಂಬ್ತಾರಲ್ವ ಎಲ್ಲರೂ, ಅಯ್ಯೋ ಹೌದಾ ಈ ಥರನಾ, ಸರಿ ಬಿಡು ಆಯಿತು ಅಂದ್ಬಿಟ್ಟು ಇವ್ರನ್ನೇ ದೂರ ಮಾಡಿಬಿಡ್ತಾರೆ. ಸೊ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನೇ ಈ ಕಾರ್ಡ್ ಹೇಳ್ತಾ ಇರೋದು. ಸೊ ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತಾರೆ. ಯಾರನ್ನಾದರೂ ಏನಾದರೂ ಹೇಳಿ ಆಯಿತಾ, ಇದು ಅದು ವಿಷಯ ಅಂತಲ್ಲ, ಏನು ವಿಷಯ ಬೇಕಾದರೂ ಹೇಳಿ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ಎಲ್ಲರನ್ನೂ ದೂರ ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಓಕೆ, ಇನ್ನೇನು ಬರುತ್ತೆ ನೋಡೋಣ. ಎಸ್ ಬಾಬಾ. ಓ ಮೈ ಗಾಡ್, ನೋಡಿ ಕಾರ್ಡ್ ಹೇಗಿದೆ ಅಂತ. ಕಾಸಿಂಗ್ ಖೇಯಾಸ್ ಆ್ಯಂಡ್ ಫೈಟ್ಸ್ ಇನ್ ಯುವರ್ ಲವ್ ಕನೆಕ್ಷನ್ಸ್. ನೋಡಿ, ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಸೊ ಇದು ನೀವು ಎಲ್ಲಾದರೂ ತೊಗೊಳ್ಬೋದು ಅಂತ ಹೇಳಿದೆ, ಕರೆಕ್ಟಪ್ಪ? ಈಗ ಅದನ್ನೇ ಹೇಳಿಸಿದ್ರು ನೋಡಿ, ಸ್ವಲ್ಪ ಮುಂಚೆ ಹೇಳಿದ್ರು ಹಸ್ಬೆಂಡ್ ಆ್ಯಂಡ್ ವೈಫು ಇರ್ಬೋದು ಇವರು ಆಯಿತಾ, ಆ ಥರ ಅಂತ. ಅಂದರೆ ಯಾಕೆ ಹೇಳಿಸಿದ್ರು ಅಂದರೆ ಜೆಂಡರ್ ಇರೋದಿಲ್ಲ ಆಯಿತಾ, ಜೆಂಡರ್ ಇರೋದಿಲ್ಲ. ಸೊ ನೀವು ಲೆಕ್ಕ ಹಾಕ್ಕೊಳ್ಳಿ, ಇವರು ಯಾರು ಇರ್ಬೋದು, ಇವ್ರು ಯಾರು ನಿಮ್ಮ ಲೈಫಲ್ಲಿ ಅಂತ ನೀವು ಲೆಕ್ಕ ಹಾಕ್ಕೋಬೇಕು. ಅಥವಾ ನೀವು ನೋಡ್ತಾ ಇರೋ ನಿಮ್ಮ ಫ್ಯಾಮಿಲಿ ಸ್ಟೋರಿಲಿ ಇವ್ರು ಯಾರು ಅಂತ ನೀವು ಲೆಕ್ಕ ಹಾಕ್ಕೋಬೇಕು. ಇವ್ರು ಯಾರು ಅಂತ ಹೇಳಿಸ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ, ಕಾಸಿಂಗ್ ಖಯಾಸ್ ಆ್ಯಂಡ್ ಫೈಟ್ಸ್ ಇನ್ ಯುವರ್ ಲವ್ ಕನೆಕ್ಷನ್ ಅಂತ. ಇವ್ರು ಏನು ಮಾಡಿದಾರಂತೆ ಅಂದರೆ ನಿಮ್ಮ ಲವ್ ಕನೆಕ್ಷನ್ ಅಂದ್ರೇನು, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್, ಓಕೆನಾ, ಅವರ ಎಗೇನ್ಸ್ಟಾಗಿ ವರ್ಕ್ ಮಾಡಿದ್ದಾರೆ ಅಂತ. ಫೈಟ್ಸ್ ಇನ್ ಯುವರ್ ಲವ್. ಸೊ ನಿಮಗೆ ಫೇವರ್ ಆಗಬೇಕು ಅನ್ನೋ ಥರ, ಇವರನ್ನು ಕೆಟ್ಟವರು ಅನ್ನೋ ಥರ ಮಾಡಿ ಇವ್ರ ಹಸ್ಬೆಂಡ್ ಅಥವಾ ಇವರ ವೈಫ್ನ ಜೊತೆ ಮಾಡಿ ಈ ಥರ ನಿಮ್ಮನ್ನು ಎಗೇನ್ಸ್ಟ್ ಮಾಡಿದ್ದಾರೆ, ಅಂದರೆ ಅವ್ರಿಗೂ ಹಚ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಸ್ಬೆಂಡ್, ಇವರ ಹಸ್ಬೆಂಡ್ ಅಥವಾ ಇವರ ವೈಫ್, ಓಕೆನಾ, ಅವರು ಕೂಡ ಶಾಮಿಲ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟು ಕಾಸಿಂಗ್ ಕೆಯಾಸ್ ಆ್ಯಂಡ್ ಫೈಟ್ಸ್. ಏನಕ್ಕೆ ಜಗಳ ಆಗ್ತಾಯಿತ್ತು, ಯಾತಕ್ಕೆ ಜಗಳ ಕದನ ಆಗೋದು ಮನೇಲಿ, ಒಂದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಯಾಕೆ ಆಗ್ತಾಯಿತ್ತು ಅಂತಂದರೆ ಇದೆಲ್ಲ ಇವ್ರ ಕೈವಾಡ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಹೇಳ್ಕೊಡೋದು, ಹಚ್ಕೊಡೋದು, ತಲೆಗೆ ಇಲ್ಲದ್ದೆಲ್ಲ ಹುಳ ಬಿಡೋದು ಅಂತಾರೆ ನೋಡು, ಅದೇ ಇದು. ಇಲ್ಲದ್ದೆಲ್ಲ ಹುಳ ಬಿಟ್ಟು ಹುಳ ಹಾಕಿ ತಲೆಗೆ, ಇನ್ನೇನು ತಲೆಯಲ್ಲಿ ಬರಲೇಬಾರ್ದು ಆಯಿತಾ. ಸೊ ಆ ಥರ ಒಂದು ಬರೀ ಅಂದರೆ ಇವ್ರಿಗೆ ಏನು ಬರಬೇಕು, ಈಗ ಇವರ ಹಸ್ಬೆಂಡ್ ಅಥವಾ ಇವ್ರ ವೈಫ್ಗೆ ಏನು ಬರಬೇಕು ಅಂದರೆ ಇವ್ರು ಸರಿಗಿಲ್ಲ ಅಂತ, ಅಷ್ಟೇ ಸಿಂಪಲ್, ಇನ್ನೇನು ಅಲ್ಲ. ಇವ್ರು ಸರಿಗಿಲ್ಲ ಅಂತ ಇವ್ರ ತಲೆಗೆ ಬರಬೇಕು, ಅದೇ ಬಂದಿದೆ. ಬರೋ ಥರ ಮಾಡಿ ಆ ಥರ ಒಂದು ಮನೇಲಿ ಜಗಳ ಹಾಕೋದನ್ನು ಹಚ್ಕೊಟ್ಟು ತಮಾಷೆ ನೋಡೋದು. ಚೆನ್ನಾಗಿ ಒಂದು ಬೆಂಕಿ ಕಡ್ಡಿ ಗೀರ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನೋಡೋದು. ಎಷ್ಟು ಜಗಳ ಆಯಿತು, ಏನಾಯಿತು, ನೀನು ಮಾತಾಡ್ಸಿದ್ಯಾ ನಿನ್ನ ಹೆಂಡ್ತಿನ ಅಥವಾ ನಿನ್ನ ಗಂಡನ ಮಾತಾಡ್ಸಿದ್ಯಾ, ದೂರ ಇರೋ, ಸರಿಗಿಲ್ಲ, ಅವ್ನು ಸರಿಗಿಲ್ಲ ಅಥವಾ ಅವಳು ಸರಿಗಿಲ್ಲ, ದೂರ ಇರೋ. ಅಂದರೆ ಆ ಥರ ಒಂದು ನೆಗೆಟಿವಿಟಿ ತುಂಬೋದು ಅಂತ ಹೇಳ್ತಾ ಇದ್ದಾರೆ, ತುಂಬಿದ್ದಾರೆ ಅಂತ. ಓಕೆನಾ, ಈ ಲೆವೆಲಲ್ಲಿ ನಿಮ್ಮ ಕನೆಕ್ಷನ್ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಯುವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್ ಹೋಲ್ಡ್ ಗ್ರಡ್ಜಸ್ ಎಗೇನ್ಸ್ಟ್ ಯು. ನೋಡಿ, ಈವನ್ನು ನಿಮ್ಮ ಫ್ರೆಂಡ್ ಅಂತ ಯಾರು ಇದ್ದರೆ ಆಯಿತಾ, ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ಯಾರು ಇರ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಇರ್ಬೋದು ಆಯಿತಾ, ಯಾರಾದರೂ ಇರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೂ ಅವರು ಯಾವ ಥರ ಹಚ್ಕೊಟ್ಟಿದ್ದಾರೆ ಅಂತಂದರೆ ಅವರನ್ನು ಕೂಡ ಎಗೇನ್ಸ್ಟ್ ಮಾಡಿದ್ದಾರೆ, ನಿಮ್ಮ ಎಗೇನ್ಸ್ಟ್ ಮಾಡಿದ್ದಾರೆ, ಫ್ರೆಂಡ್ಸ್ನೂ ಬಿಟ್ಟಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಯಾವ ಥರ ಅಂದರೆ ಅದೇ ವರ್ಕೌಟ್ ಮಾಡೋದು. ನಿಮಗೆ ಯಾವುದೇ ಥರ ಎಮೋಷ್ನಲ್ ಸಪೋರ್ಟ್ ಇರಬಾರ್ದು ನಿಮಗೆ, ಆವಾಗಲೇ ತಾನೇ ನೀವು ಬಗ್ಗೋದು ಅನ್ನೋ ಥರ. ನಿಮಗೆ ಎಮೋಷ್ನಲ್ ಸಪೋರ್ಟ್ ಕೂಡದು ಆ ಥರ ಮಾಡ್ತಾರೆ ಈ ಎನರ್ಜಿ ಎಂಪೈರ್ಸೇ. ಹಾಗೇ ಏನಂತಂದರೆ ಅವ್ರಿಗೆ ಬೇಕು ಎಲ್ಲ ಸಪೋರ್ಟ್, ಅವ್ರಿಗಿರಬೇಕು, ಅವ್ರಿಗೆ ಅಯ್ಯೋ ಪಾಪ ಅನ್ಬೇಕು, ಅವ್ರನ್ನ ವಾವ್ ಅಂತಿರಬೇಕು, ಏನು ಚೆನ್ನಾಗಿದೆಯಾ, ಏನು ಅವ್ರು ಹೇಳಿದ್ದಕ್ಕೆಲ್ಲ ಹಾಂ ಎಸ್ ಅಂತಿರಬೇಕು. ಅವ್ರಿಗೇನು ಹೇಳ್ತಾರೆ ಆ ಥರ ನೀವು ಕೆಲಸ ಮಾಡ್ಕೊಂಡು ದಿದ್ದಿರ್ಬೇಕು ಅಷ್ಟೇನೆ. ಇಲ್ಲ ಅನ್ನಿ ಇರೋರನ್ನೆಲ್ಲ ಎಗೇನ್ಸ್ಟ್ ಮಾಡಿಬಿಡ್ತಾರೆ, ಜೊತೆಗೆ ಸ್ವಂತ ಅಪ್ಪ ಅಮ್ಮನ್ನು ಕೂಡ ಎಗೇನ್ಸ್ಟ್ ಮಾಡಿಬಿಡ್ತಾರೆ.
ಅಂದರೆ ಆ ಲೆವೆಲಲ್ಲಿ ಇಲ್ಲಂತೂ ಹೇಳಾಯಿತು, ಗಂಡ ಅಥವಾ ಹೆಂಡ್ತಿನೂ ದೂರ ಮಾಡಿದ್ರು, ಫ್ರೆಂಡ್ಸ್ನ ದೂರ ಮಾಡಿದ್ರು ಅಂತ, ಸ್ವಂತ ಅಪ್ಪ ಅಮ್ಮನ್ನು ಬೇಕಾದರೂ ದೂರ ಮಾಡಾಕ್ಬಿಡ್ತಾರೆ, ಅಂಥ ಒಂದು ಕ್ಯಾರೆಕ್ಟ್ರು ಇದು, ಆಯಿತಾ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ. ದ ಪರ್ಸನ್ ಕಾಸಿಂಗ್ ಯು ನೆಗೆಟಿವಿಟಿ ಈಸ್ ಎನ್ ಅರ್ತ್ ಸೈನ್. ಸೊ ಇದು ಏನು ಹೇಳ್ತಾ ಇದ್ದಾರೆ, ಅರ್ತ್ ಸೈನ್ ಅಂತ ಹೇಳ್ತಾ ಇದ್ದಾರೆ. ದ ಪರ್ಸನ್ ಕಾಸಿಂಗ್ ಯು ನೆಗೆಟಿವಿಟಿ. ಸೊ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಆ ಥರ ಒಂದು ಏನಂತಂದರೆ ಒಂದು ಅರ್ಥ ಸೈನ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅವ್ರಿಗೆ ಒಂದು ರೀತಿ ಏನೆಲ್ಲ ನಿಮ್ಮ ಹತ್ರ ಒಂದು ಏನು ಒಂದು ಐಶ್ವರ್ಯ ಇದೆ ಅಥವಾ ಒಂದು ಏನು ಅರ್ಥ ಎಲಿಮೆಂಟ್ ಏನಿದೆ ಆ ಥರ, ಅಂದರೆ ಐಶ್ವರ್ಯ, ಏನು ಗುಡ್ ಫಾರ್ಚ್ಯೂನ್ ಏನಿದೆ ಅಥವಾ ಈ ಸಮಥಿಂಗ್ ಅವ್ರಿಗೆ ಹೆಲ್ಪ್ ಆಗೋ ಥರ ದುಡ್ಡು ಕಾಸು ಈ ಥರದ್ದೆಲ್ಲ ಏನಿರುತ್ತೆ ಅದರಿಂದ ಅದಕ್ಕೋಸ್ಕರ ಅಂತ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಷ್ಟೇ. ಮನಿ 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 ಮನಿಗೋಸ್ಕರನೇ ಈ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ. ಆ್ಯಂಡ್ ಅವ್ರಿಗೆ ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ, ಅವ್ರಿಗೆ ದುಡ್ಡಿನ ವ್ಯಾಮೋಹ ಅಷ್ಟಿಷ್ಟಲ್ಲ ಅವ್ರಿಗೆ. ನೀವು ಎಷ್ಟು ಕೊಟ್ಟರೂ ಸಾಕಾಗಲ್ಲ ಅವ್ರಿಗೆ, ಅಷ್ಟೂ ದುಡ್ಡು ಬೇಕು, ದುಡ್ಡು 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 ಅಂತ ಆ ರೀತಿ ಆಡ್ತಾರೆ. ಆ್ಯಂಡ್ ಅವ್ರಿಗೆ ಎಷ್ಟು ಹೇಟ್ರೆಡ್ನೆಸ್ ಇರುತ್ತೆ ಅವ್ರಿಗೆ ಅಂತಂದರೆ, ಯಾರಾದರೂ ಬೇರೆ ಅವ್ರನ್ನ ಬಿಟ್ಟು ಅವ್ರಿಗೇ ಬರಬೇಕು ಎಲ್ಲ ಯಶಸ್ಸು, ಕೀರ್ತಿ, ಅಭಿವೃದ್ಧಿ, ಸಮೃದ್ಧಿ ಎಲ್ಲ ಅವ್ರ ಜೋಬಲ್ಲಿರಬೇಕು. ಅದು ಬಿಟ್ಟು ಬೇರೆ ಎಲ್ಲೂ ಹೋಗ್ಕೊಡೋದು. ಫಸ್ಟ್ ಆಫ್ ಆಲ್ ಅಕಸ್ಮಾತ್ ಏನಾದರೂ ಅವ್ರಿಗೇನಾದರೂ ಗೊತ್ತಾಗೋ ಥರ ಇನ್ನೊಬ್ಬರು ಅವ್ರ ಲೈಫಲ್ಲಿ ಇನ್ಯಾರೋ ಇರ್ತಾರಲ್ವ, ಇವಾಗ ನಾನು ಹೇಳ್ದಂಗೆ ಯಾರಾದರೂ ಇರ್ಬೋದು ಇವರು. ಸೊ ಯಾರಾದರೂ ಈ ಥರ ಇದ್ದಾರೆ, ಇವ್ರಿಗಿಂತ ಸ್ವಲ್ಪ ಬೆಟರ್ ಆಗಿದ್ದಾರೆ ಅಥವಾ ಇವ್ರಿಗಿಂತ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತ ಇರ್ಬೋದು, ಅಥವಾ ಏನೂ ಇಲ್ಲದೇನೂ ಇರ್ಬೋದು, ಸುಮ್ಮನೆನೂ ಅವ್ರನ್ನ ಟಾರ್ಗೆಟು ಮಾಡ್ಬೋದು. ಆ ಥರನೂ ಮನುಷ್ಯ ಅಥವಾ ಮನುಷ್ಯ ಇದು ಎನರ್ಜಿ ವ್ಯಾಂಪೈರ್ಸ್ ಅಂದರೆ ಆ ಥರ. ಯಾರನ್ನೂ ಸುಮ್ಮನೆ ಟಾರ್ಗೆಟ್ ಮಾಡಿದ್ರೆ ಮುಗಿದೋಯ್ತು ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ. ಇದು ದುಡ್ಡು ಕಾಸು ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ. ಏನೋ ಒಂದು ಸಮೃದ್ಧತನ ಏನು ನೋಡಿ ಆ ಥರನೂ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಆಯಿತಾ. ಹೇಳಿಸ್ತಾ ಇದ್ದಾರೆ. ಸೊ ಈ ಥರ ಇದೆ ಮಾಡಿರೋದು ಇವರು. ಇದು ಫರ್ದರ್ ಇದು ನೋಡಿ ಇಷ್ಟು ಕಾರ್ಡ್ಸ್ ಬಂದಿದೆ. ಆಯಿತಾ. ಈ ಥರ ಮಾಡಿದ್ದಾರೆ ನೆಗೆಟಿವಿಟಿ ಅಂತ. ಸೊ ನೋಡೋಣ ಮತ್ತೆ ಇದನ್ನೇ ಫರ್ದರ್ ನೋಡೋಣ, ಇನ್ನೇನೇನು ಥರ ಆಟ ಆಡ್ತಾ ಇದ್ದಾರೆ ಇವರು, ಹೇಗೆ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ಅಂತ ನೋಡೋಣ ಫಸ್ಟು. ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೈಪ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಹೋಗುತ್ತೆ. ಓಕೆನಾ. ಆ್ಯಂಡ್ ಶೇರ್ ಮಾಡಿ ನಿಮ್ಮ ಗ್ರೂಪಲ್ಲೆಲ್ಲ. ಮತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಮತ್ತೆ ಸಿಗುವ. ಥ್ಯಾಂಕ್ ಯು.